ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮಾಗಿ ಅದೇವು ನೋಡ್ರಿ. ಹಂಗೆ ಈ ಒಂದು ವ್ಲಾಗ್ನ ನಾನು ಪಲಾವ್ ಮಾಡೋದ್ರ ಮೂಲಕ ಶುರು ಮಾಡ್ಕೊಂಡೆ ನೋಡ್ರಿ. ಅಂದರೆ ಮಧ್ಯಾಹ್ನದಿಂದ ನಾನು ಈ ಒಂದು ವ್ಲಾಗ್ನ ಶುರು ಮಾಡ್ಕೊಂಡಂಥದ್ದು. ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ. ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎಲ್ಲ ಆಗಿತ್ತು. ಆಮೇಲೆ ಗುಬ್ಬಿ ಮಲ್ಕೊಂಡಿದ್ಲು. ಹಾಗಾಗಿದ್ದ ಟೈಮಿಗೆ ಪಟ ಪಲಾವ್ ಮಾಡ್ಕೊಂಡು ಇಟ್ಕೊಂಡ್ರಾತು. ಅಂದರೆ ಕಿಚನ್ ಒಳಗಿನ ಕೆಲಸ ಅಂದರೆ ಆಕೆ ನಂಗೆ ಅಷ್ಟು ಮಾಡೋಕೆ ಕೊಡಂಗಿಲ್ಲ ರೀ. ಅಲ್ಲಿ ಬಂದು ನಿಂತು ಬಿಡ್ತಾಳೆ, ಬಾ ಎತ್ಕೊ ಬಾ ಅಂಥೇಳಿ. ಹಾಗಾಗಿ ಆಕೆ ಮಲ್ಕೊಂಡಾಗನೇ ಈ ರೀತಿ ಒಂದು ಅಡುಗೆ ಕೆಲಸ ಏನಿರ್ತೈತಲ್ಲ ಅದನ್ನು ಮಾಡ್ಕೊಂಡಿರ್ತೇನೆ. ಹಾಗಾಗಿ ಆಕೆ ಮಲ್ಕೊಂಡಿದ್ಲ. ಪಟ ಇಲ್ಲಿ ನಾನು ಇವತ್ತು ಪಲಾವ್ ಮಾಡ್ಕೊಂಡ್ರಾತು. ಅಂದರೆ ಪಾಲಕ್ ಪಲಾವ್ನ ಮಾಡ್ಕೊಂಡ್ರಾತಂತ ಹೇಳಿ ನಾನಿಲ್ಲಿ ಪಲಾವ್ನ ರೆಡಿನ ಮಾಡ್ಕೊಳಕತ್ತಿದ್ದೆ. ಅದಕ್ಕೆ ಉಳ್ಳಾಗಡ್ಡಿನ ಈಗ ಕಟ್ ಮಾಡ್ಕೊಳತ್ತೇನೆ ನೋಡ್ರಿ. ಆಮೇಲೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಆಮೇಲೆ ರೇಷನ್ ಅಕ್ಕಿ ಒಳಗೆ ಮಾಡ್ಕೊಂಡಂಥದ್ದು ಎಷ್ಟು ಚಲೋ ಬರ್ತೈತೆ ನೋಡ್ರಿ. ಏನಿಲ್ಲ, ಈಗ ನಾವು ರೇಷನ್ ಅಕ್ಕಿದು ಪಲಾವ್ ಮಾಡ್ಕೋಬೇಕು ಅಂಥೇಳಿ ಇತ್ತು ಅಂದ್ರೆ ನೀವೇನಂದ್ರೆ ಎಷ್ಟು ಗ್ಲಾಸ್ ಅಕ್ಕಿ ತೊಗೋತೀರಲ್ಲ ಅಷ್ಟು ಗ್ಲಾಸ್ ನೀರನ್ನ ಹಾಕಿ ನೆನೆಸಿಟ್ಟು ಮಾಡ್ಕೊಳ್ಳುವಂಥದ್ದು. ಅವಾಗ ಉದುರಾಗಿ ಬರ್ತೈತಿ. ಹಂಗೆ ನನಗೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನೋಡ್ರಿ, ಎಣ್ಣೆನ ಕಾಯಿಸಿ ಪಲಾವದ್ದು ಏನೇನು ಸಾಮಾನು ಇರ್ತೈತಲ್ಲ, ಪಲಾವ್ ಎಲೆ, ಸ್ಟಾರು, ಸೋಪು ಇದೆಲ್ಲನೂ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಎಣ್ಣೆ ಒಳಗೆ ಹಾಕಿ ನಾನು ಫ್ರೈನ ಮಾಡ್ಕೊಳತ್ತೀನಿ. ಆಮೇಲೆ ಅದು ಹೇಳಿದ್ದೆ ಅಲ್ರಿ, ನಾವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟು ಗ್ಲಾಸ್ನ ನೀರು ಹಾಕಿ ನೆನೆಸಿಟ್ಟು ನಾವು ರೇಷನ್ ಅಕ್ಕಿ ಪಲಾವ್ನ ಮಾಡ್ಕೊಳ್ಳೋದ್ರಿಂದ ಅದು ಉದುರಾಗಿ ಬರ್ತೈತಿ. ಆಮೇಲೆ ಸಿಕ್ಕಾಪಟ್ಟಿ ಚಲೋ ಆಗಿರ್ತೈತಿ. ಅಂದ್ರೆ ಈಗ ರೇಷನ್ ಅಕ್ಕಿಯಿಂದ ಮಾಡಿದರೆ ಏನಂತ ಹೇಳಿದ್ರೆ ಭಾಳ ಮೆತ್ತಗಾಕತಿ ಅಂತ ಹೇಳಿ ಇರ್ತಾರೆ. ಬಟ್ ಏನೂ ಆಗೋದಿಲ್ಲ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ಹಾಕಿರಿ, 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ನೆನೆಸಿಟ್ಕೊಂಡು ಅದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅದು ಉದುರಾಗಿ ಆಗುವಂಥದ್ದು. ಹಂಗೆ ನೋಡಿರಿ, ನಾನು ಪಾಲಕ್, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಶುಂಠಿ, ಕೊತ್ತಂಬರಿ ಇದೆಲ್ಲನೂ ಮಿಕ್ಸಿನ ಹಾಕಿ ಇಟ್ಕೊಂಡಿದ್ದೆ. ಅದನ್ನೇನು ತೋರಿಸಿಲ್ಲ. ಅದನ್ನೆಲ್ಲನೂ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ನಾನೀಗ ಎಣ್ಣೆ ಒಳಗೆ ಹಾಕಿ ಫ್ರೈನ ಮಾಡಿಕೊಂಡು, ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಈ ರೀತಿ ಮತ್ತು ಬೇರೆ ಮಸಾಲ ಅಂತೇನು ನಾನು ಇದಕ್ಕೆ ಹಾಕ್ಕೊಂಡಿಲ್ಲ ನೋಡ್ರಿ. ಏನದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆಮೇಲೆ ಹಸಿ ಖಾರ ಈಗ ಹಾಕ್ಕೊಳತ್ತೇನೆ. ಅಂದರೆ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿರೋದಿತ್ತು. ಹಾಗಾಗಿ ನಾನಿಲ್ಲಿ ಅದನ್ನು ಮತ್ತೀಗ ಹಾಕ್ಕೊಳತ್ತೇನೆ. ನೀವು ಪೇಸ್ಟ್ ಇಲ್ಲಪ್ಪ ಹಸಿ ಖಾರದ್ದು ಅಂದ್ರೆ ಏನು ನಾವು ಮಿಕ್ಸಿ ಮಾಡ್ಕೊತೀವಲ್ಲ ಅದ್ರಾಗನ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡ್ರೂ ಆಕತಿ. ನಾನಿಲ್ಲಿ ಸಪ್ರೇಟಾಗಿ ಈಗ ಹಾಕ್ಕೊಳತ್ತೇನೆ. ಅದನ್ನೆಲ್ಲನೂ ಈ ರೀತಿ ಚಲೋ ಫ್ರೈ ಮಾಡ್ಕೋಬೇಕು. ಎಲ್ಲ ಚಲೋ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ಕೊಂಡ್ವಿ ಅಂದರೆ ಸೂಪರಾಗಿರುವಂಥ ಒಂದು ಪಲಾವು ರೆಡಿ ಆಗುವಂಥದ್ದು. ಸಿಂಪಲ್ಲಾಗಿರುವಂಥದ್ದು, ಜಾಸ್ತಿ ಏನೂ ಟೈಮ್ ತೊಗೊಳಂಗಿಲ್ಲ. ಆಮೇಲೆ ಬಾಯಿಗೆ ಸಖತ್ತಾಗಿ ರುಚಿನ ಕೊಡುವಂಥದ್ದು ನೋಡಿರಿ. ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆಲ್ಲ ಆ ಅಕ್ಕಿನ ಇಲ್ಲೇ ಹಾಕ್ಕೊಳತ್ತೇನೆ. ಈಗ ಇದನ್ನೆಲ್ಲನೂ ನಾನು ಮಾಡಿಕೊಂಡೆ. ಮತ್ತೇನಂತ ಹೇಳಿದರೆ ಬಾಕಿದೆಲ್ಲ ಕೆಲಸ ಇನ್ನೂ ಇತ್ತು ನನ್ನ ಕೆಲಸ. ಅಂದರೆ ಅರ್ಬಿ ಎಲ್ಲ ಒಗೆಯೋದು ಅದನ್ನೆಲ್ಲ ಒಗೆದಿಟ್ಟಿದ್ದೆ. ಅಕ್ಕಿ ಮಲ್ಕೊಂಡಾಗನ ಆ ಒಂದು ಕೆಲಸ ಈ ಕೆಲಸನೂ ಮಾಡಿಟ್ಕೊಂಡಿದ್ದೆ. ಆಮೇಲೆ ಅಕ್ಕಿ ಎದ್ಮೇಲೆ ಅವನ್ನೇನು ಒಣಗಿ ಹಾಕಂಗಿಲ್ಲ ರೀ. ಯಾಕಂದ್ರೆ ಆ ಟೈಮ್ನ ನಾನು ಆಕಿನ ತೊಗೊಂಡು ಹೊರಗೋಗಿ ಹಾಕತ್ತೆ ಅಂದರೆ ಆಕೆ ಸುಮ್ಮನೆ ಆಟ ಆಡ್ತಾಳೆ ಗುಬ್ಬಿ. ಹಾಗಾಗಿ ಅದನ್ನೆಲ್ಲ ಹಂಗೆ ಇಟ್ಟು ಬಂದಿದ್ದೆ. ಒಗೆದು ಇಟ್ಟು ಆಮೇಲೆ ಮಧ್ಯಾಹ್ನ ಬಿಸಿದ ಪಲಾವ್ ಮಾಡ್ಕೊಂಡ್ರಾತಂತ ಹೇಳಿ ಈ ರೀತಿ ಪಲಾವ್ ಎಲ್ಲನೂ ಮಾಡಿ ಇಟ್ಕೊಂಡೆ. ಆಕಿದ್ದು ನನಗೆ ಗೊತ್ತಿರ್ತೈತೆ ಆಕೆ ಯಾವ ಟೈಮಿಗೆ ಹೇಳ್ತಾಳೆ ಅಂತೇಳಿ. ಹಾಗಾಗಿ ಹೇಳೋದ್ರೊಳಗೆ ಯಾವ ಕೆಲಸ ಮಾಡ್ಕೋಬೇಕಲ್ಲ ಆ ಕೆಲಸ ಮಾಡಿಕೊಂಡು ಆಕೆ ಎದ್ಮೇಲೆ ಮತ್ತೆ ಯಾವ ಕೆಲಸ ಮಾಡ್ಕೊಬೋದಲ್ಲ ಆ ಕೆಲಸನ ಇಟ್ಕೊಂಡಿರ್ತೇನೆ ರೀ. ಆಕೆ ಎದ್ಲು ಅದನ್ನ ಆಕಿನ ಕರ್ಕೊಂಡನ ಆ ಕೆಲಸನೂ ಮಾಡ್ಕೊತೇನೆ. ನೀವೊಂದು ಹೇಳಿಲ್ಲ ಅಂತಂದ್ರೆ ಮತ್ತು ಆಕೆ ಎದ್ದಾಗ ನನಗೆ ಅಂದ್ರೆ ಅರ್ಬಿ ಒಗ್ಯಕ್ಕೆ ಕೊಡೋಂಗಿಲ್ಲ. ಅಲ್ಲೆಲ್ಲ ಬಂದು ನೀರಾಟ ಆಡೋದು, ತಾನೂ ತೊಯ್ಸ್ಕೊತಾಳೆ, ನನಗೂ ತೊಯ್ಸ್ತಾಳೆ, ಮತ್ತು ಒಗ್ಯಾಕ್ಕೂ ಕೊಡೋಂಗಿಲ್ಲ. ಸೋಪು ಬ್ರಷು ಎಲ್ಲ ಕೊಡು ಅಂತ ಹೇಳ್ತಿರ್ತಾಳೆ. ಆ ರೀತಿ ಮಾಡ್ತಾಳೆ. ಆಮೇಲೆ ಕಿಚನ್ ಒಳಗೆ ಬಂದಳು ಅಂದರೆ ಒಂದು ಸಾಮಾನು ಏನೇನು ಇರ್ತೈತಲ್ಲ ಎಲ್ಲನೂ
ಕೆಳಗೆ ಬೀಳ್ಸೋದು ತಗೊಳ್ಳೋದು ಹೀಗೆಲ್ಲ ಮಾಡ್ತಿರ್ತಾಳೆ. ಗೊತ್ತಿರ್ತೈತಲ್ರಿ ಮಕ್ಕಳಿದ್ದಾಗ ಹೆಂಗೆ ಕಾಡ್ತಾರೆ ಅಂತೇಳಿ ಹಾಗೆಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ಮಲ್ಕೊಂಡಾಗ ನಾನು ಏನೇನು ಮಾಡ್ಕೊಬೋದಲ್ಲ ಅದನ್ನೆಲ್ಲನೂ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ. ಹಂಗೆ ಇಲ್ಲೇ ಮಲ್ಕೊಂಡಾಗ ಅರ್ಬಿ ಎಲ್ಲನೂ ಒಗೆದೇ ಇಟ್ಕೊಂಡಿದ್ದೆ, ಒಣಗಿ ಹಾಕಿರಲಿಲ್ಲ. ಒಂದು ಸ್ವಲ್ಪ ಬಿಸಿಲು ಅಂದರೆ ಬಿಸಿಲಲ್ಲ ಮಳೆ ಇದ್ದಿರಲಿಲ್ಲ, ನೀರಾದರೂ ಬಸಿಲಿ ಅಂಥೇಳಿ ಒಂದು ಸ್ವಲ್ಪ ಹೆಂಗೋ ಮಳೆ ಇಲ್ಲ ಅಂದ್ರೆ ಒಳಗೆ ಹಾಕಿದ್ವಿ ಅಂತಂದ್ರೆ ನೀರೆಲ್ಲ ಮನ್ಯಾಗ ಬೀಳ್ತೈತಿ, ಸೋರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಗಾಳಿಗೆ ಅದು ಒಂದು ಸ್ವಲ್ಪ ಆದಷ್ಟು ಆಗಲಿ ಅಂಥೇಳಿ ಈ ರೀತಿ ಒಣಗಿ ಹಾಕ್ಕೊಳತ್ತಿದ್ದೆ. ಅದಕ್ಕೆ ಅದ್ಲಲ್ರಿ ಹೆಂಗೋ ಆಕಿನ ಕರ್ಕೊಂಡು ಹೋಗಿ ಮಾಡಿದ್ರಾತ ಅಂತ ಹೇಳಿದ್ರೆ, ಆಕಿನ ಕರ್ಕೊಂಡು ಮಾಡಿದ್ರೆ ಸಾಕೆಲ್ಲ ಸುಮ್ಮನೆ ಇರ್ತಾಳೆ. ನಾ ಹೇಳ್ದಂಗೆ ಎಲ್ಲ ಮಾಡ್ತಾಳೆ. ಏನಾದರೂ ನಾನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂದರೆ ಸಾಕು ತೊಗೊಂಬಂದು ಕೊಡ್ತಿರ್ತಾಳೆ ಕೈಯಾಗ. ಹಂಗೆ ಮತ್ತು ಇಲ್ಲಿ ನೋಡ್ರಿ ಎಲ್ಲನೂ ಆಕೆ ತೆಗ್ದು ಹೊರಗೆ ಹೋಗಿತ್ತಿರ್ತಾಳೆ. ಅದ್ರ ಬದಲಾಗಿ ನನ್ನ ಕಡೆ ಕೊಡು ಅಂತ ಆಕೆಗೆ ನಾನು ಹೇಳಿದ್ರೆ ಸಾಕು ಒಂದೊಂದು ನಂಗೆ ತೆಗೆದು ಕೊಡ್ತಿರ್ತಾಳೆ. ಈ ಕಡೆ ನನಗೂ ಹೆಲ್ಪ್ ಆದಂಗಾಯ್ತು, ಈ ಕಡೆ ಆಕೆ ಕಾಟನೂ ತತ್ತೈತಿ, ಕೆಳಗೆ ಒಗೆಯೋದು ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಓಡಾಡೋದು ಎಲ್ಲ ಮಾಡ್ತಿರ್ತಾಳೆ. ಈ ರೀತಿ ಒಂದು ಕೆಲಸ ಕೊಟ್ಟೆ ಅಂದರೆ ಸುಮ್ಮನೆ ಅದನ್ನು ಮಾಡ್ಕೊತ ನಿಲ್ತಾಳೆ, ನನಗೂ ಹೆಲ್ಪು. ಈ ಕಡೆ ಆಕೆ ಟೆನ್ಷನ್ ಇರೋಂಗಿಲ್ಲ, ಅಲ್ಲಿ ಹೋದ್ಲು ಇಲ್ಲಿ ಹೋದ್ಲು ಅಂತ ಹೇಳಿ. ಹಾಗಾಗಿ ಈ ರೀತಿ ಇವಾಗಿಂದ ಒಂಥರ ಕೆಲಸ ಹಾಕಿ ಕಲಿಸ್ಕೊಟ್ಟಂಗೂ ಆಗ್ಬಿಡ್ತೈತೆ ನೋಡಿರಿ. ಆಮೇಲೆ ಮಕ್ಕಳಿದ್ದಾಗ ಈ ಒಂದು ಏನು ಜರ್ನಿ ಇರ್ತೈತಲ್ರಿ ಅದನ್ನು ನಾವು ಈಗ ಎಂಜಾಯ್ ಮಾಡಿಬಿಡ್ಬೇಕು. ಅವ್ರೊಂದು ಸ್ವಲ್ಪ ದೊಡ್ಡವರಾಗಿ ಸ್ಕೂಲಿಗೆ ಹೊಂಟರು ಅಂತ ಹೇಳಿ ಅಂದ್ರೆ ಅವಾಗ ನಾವು ಎಷ್ಟು ಇದನ್ನೆಲ್ಲ ಮಿಸ್ ಮಾಡ್ಕೊತೇವೆ ಅಂಥೇಳಿ ನನಗೆ ಸಿಕ್ಕಾಪಟ್ಟೆ ಅರ್ಥ ಆದಂಥದ್ದು. ಯಾಕಂದ್ರೆ ಈಗ ಸೃಜನೂ ಸೇಮ್ ಈ ರೀತಿ ಸಣ್ಣ ಹುಡುಗಿದ್ದಾಗೆಲ್ಲ ಇದ್ದ ರೀತಿನ ಅವನ ಜೊತೆನ ಎಲ್ಲನೂ ಅಂದರೆ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಯಾಕಂದ್ರೆ ನನ್ನ ಜೊತೆಗೆ ಇರ್ತಿದ್ದಲ್ಲ, ಮತ್ತು ಬೇರೆದವ್ರು ಯಾರೂ ಇರೋಂಗಿಲ್ಲ. ಏನೇ ಕೆಲಸ ಮಾಡಿದ್ರು ಅವ್ನು ಕರ್ಕೊಂಡನ ಮಾಡ್ಬೇಕು. ಈಗ ಹೆಂಗೆ ಗುಬ್ಬಿ ಕರ್ಕೊಂಡು ಮಾಡ್ತೀನಲ್ಲ ಹಂಗೆ ಸೇಮ್ ಇದೇ ರೀತಿನ ಅವ್ನು ಕರ್ಕೊಂಡನು ಎಲ್ಲ ಕೆಲಸನೂ ಮಾಡ್ಕೊತಿದ್ದೆ. ಕಿಚನ್ ಒಳಗಾಗಲಿ ಹೊರಗಾಗಲಿ, ಆಮೇಲೆ ಅವನ ಜೊತೆಗೆ ಆಟ ಆಡೋದು ಎಲ್ಲನೂ ನಾನೇ ಮಾಡ್ತಿದ್ದೆ. ಕೆಲಸ ಮಾಡುವಾಗೂ ಸೇಮ್ ಹಿಂಗೆ ಅವ್ನು ಕರ್ಕೊಂಡು ನೀ ಅದನ್ನು ಮಾಡು, ಅದನ್ನು ಕೊಡು, ಇದನ್ನು ಕೊಡು ಅಂದ್ರೆ ಅವನು ಸೇಮ್ ಏನು ಬೇಕಲ್ಲ ತಂದು ಕೊಡೋದು, ಹಂಗೆ ಎಲ್ಲ ಮಾಡ್ತಿದ್ದ. ಆಮೇಲೆ ಅದೆಲ್ಲ ಆದಮೇಲೆ ಮತ್ತು ನನ್ನ ಕೆಲಸ ಎಲ್ಲ ಮುಗೀತು ಅಂದ್ರೆ ಅವನ ಜೊತೆಗೆ ಆಟ ಆಡೋದು, ಈ ರೀತಿ ಎಲ್ಲನೂ ಮಾಡ್ಕೊತ ಇರ್ತಿದ್ದೆ. ಬಟ್ ಇವಾಗೇನು ಸ್ಕೂಲಿಗೆಲ್ಲ ಹೊಂಟು ಬಿಟ್ಟಾನ ಅವ. ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ಒಂದೊಂದು ಟೈಮ್ ಅವನ ಜೊತೆಗೆ ಟೈಮನ್ನು ಸಿಗೋದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಸ್ಕೂಲಿಗೆ ಹೋಗೋದಿರ್ತೈತಿ. ಅವ ರೆಡಿ ಆಗೋದ್ರಾಗ ಬ್ಯುಸಿ ಇರ್ತಾನೆ. ಅವ್ನಿಗೆ ಟಿಫಿನ್ ಮಾಡೋದು, ಅವನ್ನ ರೆಡಿ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋ ಕೆಲಸ ಇದ್ರಾಗ ನಾವು ಬ್ಯುಸಿ ಇರ್ತೀವಿ. ಹಾಗಾಗಿ ಇಲ್ಲಿ ನೋಡ್ರಿ ಮತ್ತು ಗುಬ್ಬಿ ನಾನು ಅದನ್ನು ನೀರಿನ ಕ್ಯಾನ ಎಲ್ಲ ತೊಳೆದು ತುಂಬಿದ್ರಾತು ಅಂಥೇಳಿ ನೀರಿತ್ತಲ್ಲ, ಹಾಗಾಗಿ ತೊಗೊಂಡು ಬಂದೆ. ಹಾಕಿ ತೊಳೆಯೋದು ನಮ್ಮನ್ನು ನೋಡಿ ಮಕ್ಳು ಕಲಿತಾರಲ್ರಿ. ನಾವೇನು ಮಾಡ್ತೇವಲ್ಲ ಅದನ್ನು ಅವ್ರು ಮಾಡ್ತಿರ್ತಾರೆ. ನಾವು ಹೇಳಿದ್ದನ್ನು ಯಾವತ್ತೂ ಮಕ್ಕಳು ಮಾಡೋಂಗಿಲ್ಲ. ನಾವು ಏನು ಮಾಡ್ತೇವಲ್ಲ ಅದನ್ನು ನೋಡಿ ಅವರು ಮಾಡುವಂಥದ್ದು. ಈಗ ನಾನು ಅದನ್ನು ತೊಳೆಯೋಕ್ಕೆಲ್ಲ ತೊಗೊಂಬಂದೆಲ್ಲ, ಅದನ್ನು ಹೆಂಗೆ ತೊಳಿಬೇಕು, ಅದರಲ್ಲಿ ಹೆಂಗೆ ತಿಕ್ಕಬೇಕು ಎಲ್ಲನೂ ನಮ್ಗೆ ಗೊತ್ತು ನಮ್ಮ ಗುಬ್ಬಿಗೆ. ಅದನ್ನು ನಾನು ತೊಗೊಂಡು ಬಂದೆ. ಆಕೆ ಅದನ್ನು ತೊಳ್ಯಾಕೆ ಬೆಳಗಾಕೆ ತೊಗೊಳತ್ತಿದ್ಲ. ಕೊಡಂದೆ ಮತ್ತೆ ಕೊಟ್ಲು. ಸಿಕ್ಕಾಪಟ್ಟಿ ಜಗಳನೂ ಮಾಡ್ತೈತಿ, ಕೆಲಸನೂ ಮಾಡ್ತಾಳೆ, ಹಂಗೆ ನಮ್ಮನ್ನು ಮುದ್ದೂ ಮಾಡ್ತಾಳೆ. ನಾನು ಮತ್ತು ಅದನ್ನೆಲ್ಲನೂ ಸ್ವಚ್ಛಾಗಿ ತೊಳ್ಕೊಂಡು ನೀರೆಲ್ಲನೂ ತುಂಬ್ಕೊಳತ್ತಿದ್ದೆ. ನೋಡಿರಿ ಇದಾದ್ಮೇಲೆ ನೆಕ್ಸ್ಟ್ ಐತಿ, ನಾನು ಇಷ್ಟೆಲ್ಲ ಸ್ವಚ್ಛ ಮಾಡಿ ಎಲ್ಲ ನೀರೆಲ್ಲ ತುಂಬಿಡ್ತೀನಿ. ಯಾಕೆ ಏನು ಮಾಡ್ತಾಳೆ ಮತ್ತು ನೆಕ್ಸ್ಟ್ ನೀವೇ ನೋಡುವಂತ್ರಿ. ಮಕ್ಕಳಿದ್ದಾಗ ತಾಯಿಗಳಿಗೆ ಅವ್ರಿಗೆ ಹೊಡಿಬೇಕು ಬೈಬೇಕು ಒಂದೂ ತಿಳಿಯಂಗಿಲ್ಲ ನಮ್ಗೆ. ಏನಂದ್ರೆ ನಮ್ಗೆ ಈ ಕೆಲಸ ಒಂದೊಂದು ಸಲ ಮಾಡೋದನ್ನು ತ್ರಾಸು ಅಂತ ಹೇಳಿ ಅನ್ನಿಸ್ತಿರ್ತೈತಿ. ಇಷ್ಟೆಲ್ಲ ಹೆಂಗೋ ಹೋಗ್ಲಿ ಬಿಡಂತೆಲ್ಲ ಮಾಡಿ ಇಟ್ಟಿರ್ತೀವಿ. ಈ ಟೈಮ್ನಾಗ ಮತ್ತು ಅವ್ರು ಅದನ್ನು ಮಾಡಿದ್ದ ಕೆಲಸ ಎಲ್ಲನೂ ನಾವು ಮಾಡಿದ್ದೆಲ್ಲ ಒಳ್ಯಾಗ ಹುಣ್ಸೆಹಣ್ಣು ತೊಳ್ದಂಗೆ ವೇಸ್ಟ್ ಮಾಡಿಬಿಟ್ರು. ಮತ್ತು ನಾವು ರಿಪೀಟ್ ಆ ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ಬೇಜಾರಾಗಬಾರ್ದು ಹೇಳ್ರಿ ನಮ್ಗೆ. ಆಗ್ತಿರ್ತೈತಿ. ಅವಾಗ ಏನೂ ಮಾಡೋಕೆ ಬರೋಂಗಿಲ್ಲ. ಈ ಕಡೆಯವ್ರಿಗೆ ಹೊಡ್ಯೋಕ್ಕೂ ಬರೋಂಗಿಲ್ಲ, ಬೈಯೋಕ್ಕೂ ಬರೋಂಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಮತ್ತೆ ಕೆಲಸ ನಮ್ಮಷ್ಟಕ್ಕೆ ನಾವು ಮಾಡ್ಕೋಬೇಕು ವಾಪಸ್ಸು. ಮನ್ಯಾಗಂತೂ ಯಪ್ಪ ದೇವ ಇಷ್ಟು ಕಾಡ್ತಾಳಲ್ಲ. ಒಂದು ಸಾಮಾನು ಈಗಂತೂ ಎಲ್ಲ ನಿಲುಕ್ತೈತೆ ಆಕೆಗೆ. ಅಂದ್ರೆ ಕೈ ಹಿಂಗೆ ಮ್ಯಾಲೆ ಮಾಡಿದ್ರೆ ಸಾಕು ಎಲ್ಲ ಸಿಗ್ತೈತೆ ಆಕೆಗೆ. ಏನೇನು ಟೇಬಲ್ಲು ಮ್ಯಾಲಿರೋದು, ಕಿಚನ್ ಒಳಗೆ ಮ್ಯಾಲೆ ಇಟ್ಟಿದ್ದು, ಕಪಾಟ್ ಒಳಗೆ ಇಟ್ಟಿದ್ದು ಎಲ್ಲ ತೊಗೊಳ್ಳೋದು, ಚೆಲ್ಲೋದು ಇದ್ದ ರೀತಿನ ಮಾಡ್ತಿರ್ತಾಳೆ. ಆಮೇಲೆ
ಇದೆಲ್ಲನೂ ನಾನು ಮಾಡಿಕೊಂಡೆ. ಆಮೇಲೆ ಹೇಳಿದ್ದೆ ಅಲ್ರಿ, ಈ ಒಂದು ಟೈಮ್ ಅದು ಸುಜ್ಜು ಹೇಳಿದ್ದೆ ಅಲ್ಲ, ಇದೇ ಟೈಮ್ನಾಗ ನಾವು ಏನು ಅವ್ರ ಜೊತೆಗೆ ಎಷ್ಟು ಬೇಕು ಅಷ್ಟು ಟೈಮ್ನ ಎಂಜಾಯ್ ಮಾಡಿಕೊಂಡು ಸ್ಪೆಂಡ್ ಮಾಡಿಬಿಡ್ಬೇಕು ಈ ಒಂದು ಟೈಮ್. ನೆಕ್ಸ್ಟ್ ಹೆಂಗಾಗ್ಬಿಡ್ತೈತಂದ್ರೆ ಈಗ ನೋಡಿರಿ, ಸೃಜನಾಗ ಬೆಳಿಗ್ಗೆ ಅವ್ನು ಸ್ಕೂಲಿಗೆ ಹೋಗೋದು, ನಮ್ಮದೆಲ್ಲ ಕೆಲಸ, ಅವ್ನು ರೆಡಿ ಮಾಡೋದು, ಅವ್ನು ಬ್ರೇಕ್ಫಾಸ್ಟ್ ಮಾಡೋದು, ಇದ್ರಾಗ ನಾವು ಬ್ಯುಸಿ ಇರ್ತೀವಿ. ಅವ್ನು ಸ್ಕೂಲಿಗೆ ಹೋಗೋದ್ರಾಗ ಬ್ಯುಸಿ ಇರ್ತಾನೆ. ಬೆಳಿಗ್ಗೆ ಆತು, ಆಮೇಲೆ ಸಂಜೆ ಮುಂದೆ 4-5 ಗಂಟೆಗೆ ಬರ್ತಾರೆ ಸ್ಕೂಲಿಂದ. ಬಂದಮೇಲೆ ಮತ್ತು ಸೇಮ್ ನಮ್ಮದು ಕೆಲಸ ಇರ್ತೈತೆ. ಸಂಜೆ ಮುಂದೆ ಕಸ ಹೊಡೆಯೋದು, ದೀಪ ಹಚ್ಚೋದು, ಚಹಾ ಮಾಡೋದು ಮತ್ತು ಅಡುಗೆ ಕೆಲಸ, ಇದೆಲ್ಲ ನನ್ನ ಕೆಲಸ ಇರ್ತೈತಿ. ಅವ್ರದ್ದು ಹೋಮ್ವರ್ಕ್ ಇರ್ತೈತಿ. ಇದು ಅವ್ರು ಮತ್ತು ಹೋಮ್ವರ್ಕ್ ಮಾಡ್ಕೋಬೇಕು, ಮತ್ತು ನಾಳೆ ಸ್ಕೂಲಿಂದ ಏನಂತ ಹೇಳಿ ನೋಡ್ಕೋಬೇಕು. ಅದ್ರಾಗ ಮತ್ತು ಅವ ಬ್ಯುಸಿ. ಹಿಂಗಾಗ್ಬಿಟ್ಟಿರ್ತೈತೆ. ಅಂದರೆ ಜಾಸ್ತಿ ಈ ರೀತಿ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಸಿಗೋದಿಲ್ಲ ನಮ್ಗೆ ಅವ್ರು ದೊಡ್ಡವ್ರು ಆದಮೇಲೆ. ಇದೆಲ್ಲ ಏನಂದ್ರೆ ಅವಾಗಿನ ಟೈಮಿಗೆ ನಮ್ಗೆ ಏನು ಅನ್ನಿಸ್ತೈತಿ, ಒಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತೈತಿ. ಅಯ್ಯೋ ಎಷ್ಟು ಕಾಟ ಕೊಡ್ತಾವೆ ಈ ಮಕ್ಕಳು ಅಂಥೇಳಿ ಎಷ್ಟು ಅನ್ನಿಸ್ತೈತಲ್ಲ. ಆಮೇಲೆ ನಾವು ಇದನ್ನು ಅಷ್ಟು ಮಿಸ್ ಮಾಡ್ಕೊತೀವಿ. ಯಾಕಂದ್ರೆ ಇದೇ ಟೈಮ್ನ ಕಂಟಿನ್ಯೂ ಇರೋಂಗಿಲ್ಲಲ್ಲ ರೀ. ಅವರು ಬರ್ತಾ ಬರ್ತಾ ಬೆಳ್ಕೊಂತ ಹೋಗ್ತಾರೆ, ದೊಡ್ಡವ್ರು ಆಗ್ತಾರೆ. ಅದು ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದರು ಅಂದರೆ ಈ ಒಂದು ಟೈಮ್ನ ನಮ್ಗೆ ಎಷ್ಟು ಮಿಸ್ ಮಾಡ್ಕೊತೀವಿ ಅಂಥೇಳಿ ನನಗೆ ಈಗ ಸೃಜನಿಂದನೇ ಎಕ್ಸ್ಪೀರಿಯನ್ಸ್ ಆಗಿದ್ದಂಥದ್ದು. ಹಂಗೆ ನೋಡ್ರಿಲೆ ನಾನು ಅಷ್ಟೆಲ್ಲ ಮಾಡಿ ತುಂಬಿ ಇಟ್ಟು ಅದ್ರದ್ದು ಬಾಯ್ಬುಚ್ಚ ಒಳಗೆ ಇಟ್ಟಿದ್ದೆ. ಅದನ್ನ ತೊಗೊಂಬರ್ಬೇಕು ಅಂತ ಹೋಗೋ ಅಷ್ಟೊತ್ತಿಗೆ ಗುಬ್ಬಿ ಎಲ್ಲ ನೀರು ಒಳಗೆ ಕೈ ಹಾಕಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ಲು. ಏನೂ ಮಾಡೋಕ್ಕೆ ಬರೋಂಗಿಲ್ಲ ರೀ. ನಾವು ಏನು ಜೋರಾಗಿ ಹೊಡ್ಯೋಕ್ಕೂ ಬರೋಂಗಿಲ್ಲ, ಬೈಯೋಕ್ಕೂ ಬರೋಂಗಿಲ್ಲ. ಆಕೆ ಅದು ಕೆಲಸ ಮುಗಿಸ್ಬಿಟ್ಟಾಳೆ. ಈಗ ಅದೆಲ್ಲ ನೀರು ಗಲೀಜಾಗೈತಿ. ಈಗ ನಾನು ಮತ್ತೇನಿಲ್ಲ, ನೆಕ್ಸ್ಟ್ ಅದನ್ನು ತೆಗೆದು ಮತ್ತು ಬೇರೆ ನೀರನ್ನ ತುಂಬಬೇಕು ಅಷ್ಟೇ ಈಗ ನಾನು ಮಾಡೋ ಕೆಲಸ. ಅದನ್ನೆಲ್ಲನೂ ಫಸ್ಟ್ ಹೇಳಿದ್ದೆ ಅಲ್ರಿ, ಇದು ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಾಡಿಟ್ಕೊಂಡು ಆಮೇಲೆ ನಾವು ಹೊರಗಿಂದ ಈ ಕೆಲಸನ ಮಾಡ್ಕೊಳಕತ್ತಂಥದ್ದು. ಆಮೇಲೆ ಇಷ್ಟೊತ್ತಿಗೆ ಅಂದರೆ ಒಳಗೆ ಬಂದು ಮತ್ತು ಆಮೇಲೆ ಕುಕ್ಕರ್ದೆಲ್ಲ ಬಾಯಿ ತೆಗೆದು ಇನ್ನೇನು ಊಟ ಮಾಡಬೇಕು ಅಂಥೇಳಿ ಅನ್ನೋಷ್ಟೊತ್ತಿಗೆ ನೋಡಿರಿ ಸ್ವಲ್ಪ ಹೊತ್ತು ಬಿಡ್ಬೇಕು ನಾವು. ಪಲಾವೆಲ್ಲ ಆದಮೇಲೆ ಅವಾಗಿಂದ ಅವಾಗ ತೆಗಿಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಪೂರ್ತಿ ನಮ್ಗೆ ಉದ್ರುದ್ರಾಗಿ ಬಂದಿರ್ತೈತಿ, ಮಸ್ತಾಗಿರ್ತೈತಿ. ಸಿಂಪಲ್ಲಾಗಿ ಆಗುವಂಥ ಪಲಾವ್ ಬಾಯಿಗೆ ರುಚಿ ಕೊಡುವಂಥದ್ದು. ಮತ್ತು ಹಂಗೆ ನಾನು ಅದ್ರ ಜೊತೆಗೆ ಈ ರೀತಿ ಮೊಸರು ಬಜ್ಜಿನ ಮಾಡ್ಕೊಂಡಂಥದ್ದು ನೋಡಿರಿ. ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿನ ತುರಿದು, ಆಮೇಲೆ ಕೊತ್ತಂಬರಿ ಎಲ್ಲನೂ ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಉಪ್ಪು ಸಕ್ಕರೆ ಎರಡೂ ಹಾಕಿ ಮೊಸರು ಬಜ್ಜಿನ ರೆಡಿನ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿದ್ದಂಥ ನಮ್ಮದು ಇವತ್ತು ಮಧ್ಯಾಹ್ನದ ಊಟ ಅಂದರೆ ಪಲಾವು, ಮೊಸರು ಬಜ್ಜಿ ನೋಡಿರಿ. ಸೂಪರಾಗಿರ್ತೈತಿ. ಕಡಿಮೆ ಟೈಮ್ ಒಳಗೆ ಮಸ್ತಾಗಿ ಆಗುವಂಥ ಪಲಾವ್ನೂ ರೆಡಿಯಾಗಿರ್ತೈತಿ, ಮಸ್ತಾಗಿ ಊಟನೂ ಆಕ್ಕತಿ. ಸೊ ಇವತ್ತಿನ ಈ ಒಂದು ವ್ಲಾಗ್ ಈ ರೀತಿ ಇತ್ತು. ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಮ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.